ಸ್ವಲ್ಪ ಯಾಕೆ ಬೇಸರ ಸರಿಲ್ಲ ಬೈ ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಹೋದಿ ಸಂದಿನೊಳಗ ಅಣ್ಣಾಜಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿದಿವ ಏನ ಹೇಳಿದಪ್ಪ ಅಂತ ಕೇಳಿದ್ರ ಹೌದಾ ಅಣ್ಣ ಇಷ್ಟೆಲ್ಲ ನೀ ಹವಾ ಮಾಡ್ಕೊಳತ್ತಿದಿ ತಾಲೂಕ್ ನಂದೈತಿ ಅಂತ ಹೇಳ್ತಿ ಕರೆ ಹೌದಾ ಯಾಕ ಹಿಂಗ್ಯಾಕ ಮಾಡಕತ್ತಿ ವೈನಿ ಊರದೇನು ಅಂತ ನಾ ಕೇಳೋಣ ಮಾತು ಹೇಳಿದ್ರು ಅವ್ರು. ಏನತ್ತವ ನೀರೇ ಇಸ್ಲಾಮ ಧರ್ಮದಕ್ಕಿ ನೀ ಬಿಗ್ತಾನ್ ಯಾವಾಗ ಮಾಡ್ದಿ ಅಂತ ಹೇಳ್ತಾರ ಅವ್ರು. ಐನವಲ್ಲ ನಾವಳಿ ಬನ್ನಿ ಯಾವಾಗ ಕಾಡ್ರಂಡಿ ನನಗೇನು ನಿಮ್ ಬಿಗ್ತಾನ ಮತ್ತ ನಿನ್ನ ಬಿಗತಾನರ ಯಾರು ಮಾಡ್ಯಾರ ಕೇಳ್ತ ನಿನ್ನ ಬಿಗತಾನ ಮಾಡುದು ನಿನಗೆ ಖೂನಿಲ್ಲ ಹಾ ಹೆಂಗ ಕೇಳ್ತಾರ. ಇದು ಹಿಂಗ ಏನ್ ಹಂಗ ಅವ್ರ ಹೆಂಗತ್ತಾರ ನಮ್ದು ಹಿಂಗ ಇದು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಅಣ್ಣಾಜಿಗ್ ಒಂದ್ ಮಾತು ಹೇಳ್ತೀನಿ. ಯಾನಿವ ಹಾಲ ಮತದವರಿಗೆ ಇಸ್ಲಾಮ ಧರ್ಮದವರಿಗೆ ಏನು ಸಂಬಂಧ ಇಲ್ಲ ಅಂತೀಯನ್ನ. ನೀ ಏನು ಸಂಬಂಧ ಇಲ್ಲ ಅಂತ ಹೇಳು. ಹೌದು ಮುಂದಿನ ಸಂಧಿಗೆ ಹೆಂಗ ಬಿಗತಾನ ಮಾಡ್ತಾರ ಅನ್ನೋದು ನಾ ಹೇಳ್ತೀನಿ. ಹೌದು ಯಾರ್ಯಾರ ಅತ್ತೆ ಮಾವ ಯಾರ್ಯಾರ ಮಾವ ಅಂತ ಹೇಳ್ತಿಲ್ಲ ಅವಾಗ ಎಲ್ಲಾರು ಹೇಳ್ತೇವಿ. ಯಾರು ಮದುವೆ ಮಾಡಿದ್ರು ಯಾರಿಲ್ಲ ಎಲ್ಲ ಹೇಳುದು. ಅಣ್ಣ ಏನಂತಾನಪ್ಪ ಅಂತ ಕೇಳಿದ್ರ ಇದು ಹೊಟ್ಟಿವಾಲನ ಶಿವಸ್ಥಾನದರ ಎಲ್ಲಿದ ಬರ್ತತೆ ತರಕೈತಿ. ಹೌದು ಅಲ್ಲ ಅದು ಖಬರ್ ಹಿಡಿಬೇಕಲ್ಲ ಆ ಬೇಕಲ್ಲ ಅದೆಲ್ಲ ಬಿಟ್ಟನ ಬಿಗ್ತಾನ ಎಲ್ಲಿದೈತಿ ಅನ್ನ ಒಂದ್ ಮಾತು ಹೇಳ್ತೀನಿ ನಾ. ಏನಿವ ಒಂದೇ ಸಂದಿನೊಳಗ ಬಂದು ಅಣ್ಣಾಜಿ ಒಂದ್ ಮಾತು ಹೇಳಿದ್ರು. ಏನತ್ತಿವ ಅಚ್ಚು ಕಡೆ ಹಾಡೋರು ಇಸ್ಲಾಮ ಧರ್ಮದವ್ರ ಅದಾರ ನಮ್ಮ ಹಾಲ ಮತ ಸಮಾಜ ಎತ್ತಿ ಬೆಳಸಾಕತ್ತಾರ ಅಂತಕ್ಕಂತ ಮಾತನ್ನ ಹೇಳಿದ್ರು. ಇನ್ನೊಂದ್ ಮಾತು ಹೇಳಿದ್ರ ಅವ್ರು ಏನು ಅವ್ರ ತಾಲೂಕ್ನ್ಯಾಗ ಬಂದ್ರ ಅವ್ರ ಈ ಕಡೆ ಬ್ಯಾರೆ ಇರ್ತಾರತ್ತ ಆ ಕಡೆ ಬ್ಯಾರೆ ಕಡೆ ಹೋದ್ರ ಅಲ್ಲಿ ಬ್ಯಾರೆ ಇರ್ತಾರತ್ತ. ಅದು ಹೆಂಗ ಎರಡು ಗುಣ ಅದಾತ್ ಬೈ ನನಗೇನು ಕೂನು ಇವರು ಎರಡು ಗುಣ ಅದ ಅನ್ನಂಗೈತು. ಇದು ಈಗ ಯಾವ ಗುಣ ನೋಡ್ತಿತ್ತು ಗೊತ್ತಿಲ್ಲ. ಅಣ್ಣಾಜಿಗ್ ಒಂದ್ ಮಾತು ಹೇಳ್ತೀನಿ. ಏನಿವ ನಾ ಬಂದು ನನ್ನ ಧರ್ಮ ಎತ್ತಿ ಬೆಳೆಸಪ್ಪ ನಾ ಹಾಲು ಮತ್ತ ಸಮಾಜದ ಕೇದೀನಿ ನನ್ನ ಧರ್ಮ ಎತ್ತಿ ಬೆಳೆಸತ್ತೆ ನಾ ಹೇಳಿ ನೀನು ಏನ್ ಟಪಾಲ್ ಹಾಕಿವು ಏನ್ ಮೆಸೇಜ್ ಮಾಡಿವಿ ನಿಮ್ಗೇನ್ ಹೇಳತ್ ಹೇಳಿವನಪ್ಪ ನಮ್ದು ಏನ್ ನೀನು ರೊಕ್ಕ ಗಿಕ್ಕ ಕೊಟ್ಟೇವಿ ಫೋನ್ ಪೇ ಮಾಡೇವಿ ಇಲ್ಲ. ನಮ್ದು ಯಾಕೆ ಹೇಳ್ದಪ್ಪ ನಿಮ್ ಊರಾಗ ಬಂದ್ರ ನಮ್ದು ಎತ್ತಿ ಬೆಳಸು ಇದು ಬೇಲೂರು ಐತಿ ಇದು ಅಲ್ಲ ನಮ್ದು ಯಾಕೆ ಬೆಳೆಸತ್ತೆ ನಾ ಕೇಳ್ತೀನಿ. ಅದು ಕೇಳಬೇಕಲ್ಲ ಮತ್ತ ಹಂಗಿರಂಗಿಲ್ಲ ಅದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವ ಹಾಲ ಮತ್ತಕ್ಕ ಇಸ್ಲಾಮ ಧರ್ಮದಕ್ಕ ಒಂದು ಸಂಬಂಧ ಐತಿ. ಐತಿವ ಐತಿಲ್ಲ ಆ ಸಂಬಂಧದಿಂದ ನಾವು ಮಾತಾಡ್ಬೇಕಾಗೈತಿ ಅಷ್ಟೇ. ಹೌದವ ಹೌದಾ ನೀವು ಕೆಡಚಿ ಮಾತಾಡಕತ್ತಿರಪ್ಪ ಅಂತಂದ್ರ ಹೌದಾ ನಮ್ಮ ಪಾಲಿಗೆ ಇವತ್ತು ಅನ್ನನೇ ಸತ್ತ. ನಿನ್ನ ಪಾಲಿಗೆ ಸಾಯ್ಲಿ ನಿನ್ನ ಪಾಲಿಗೆ ನನ್ನ ಪಾಲಿಗೆ ನಿನ್ನ ಪಾಲಿಗೆ ಇರ್ಲಿ ಅವ. ಮತ್ ಇನ್ನೂ ಒಂದ್ ಮಾತು ಹೇಳಿದ್ರು ಅವ್ರು ಯಾನಿವ ಕತ್ತಿ ಹೇಳ್ಕೋತ ಬಂದು ನಮ್ಮ ತಂಗಿ ತಿಳ್ಕೋತಾಳ ಸರಜೋಡಿ ಕಲಾವಂತರು ತಿಳ್ಕೋತಾರ. ಹೌದಾ ಅದ್ ಎದಕ್ ಸಂಬಂಧ ಪಡ್ತಪ್ಪ ಇದಕ್ಕ ಎದಕ್ಕೂ ಅವ್ರು ಹೇಳಿದ್ರಲ್ಲ ಇದಕ್ಕೆ ಎದಕ್ಕ ಸಂಬಂಧ ಪಡ್ತು ಹೌದಾ ನನಗೆ ಹೇಳಾಕ ನೀ ಯಾರು ನಾ ಹೆಂಗ್ ಅಡ್ಡಸ್ತೀನಿ ನೋಡಿ ಬೇಕಲ್ಲ ಏನು ಸಂಬಂಧ ಇಲ್ಲ ಅಂದ್ರೆ ನನಗೆ ಹೇಳಾಕ ನೀ ಯಾರು ಮತ್ತ ಆ ಕತ್ತಿ ನಮಗೇನು ಸಂಬಂಧ ಅದು ನಮಗೇನು ಸಂಬಂಧ ಅದು ಬೇಕಲ್ಲ. ಆ ಡಾಕ್ಟರ್ ಹೆಸರು ಏನಿತ್ತು ಆ ಡಾಕ್ಟ್ರ ಮಗಳಿಗೆ ಹೇಳಿದತ್ತ ಆ ಮಗಳ ಹೆಸರು ಏನಿತ್ತು ಆ ಕಾಮಗ ನೋಡ್ಕೊ ಅಂದತ್ತವ ಟಾನಿ ಗುಳಿಗೆ ಕೊಟ್ಟತ್ ಮತ್ತ ಅವನ ಗುಳಿಗೆ ಬಂದೂಕನಾಗಿಟ್ಟು ಹೊಡೆದು ಹೊಡಿತೀರಿ ಕರೆ ಹೌದಾ ಕರೆಕ್ಟ್ ಅವ್ರಿಗೆ ಬಡಿಬೇಕನ್ನಂಗ ಹೊಡ್ರಿ ಸ್ವಲ್ಪ ಕೌನ್ಸಿಲಾಗಿಟ್ಟು ಹೊಡಿಬೇಡ್ರಿ ಕೌಚನಾಗಿಟ್ಟು ಹೊಡಿಬೇಡ್ರಿ ಡೈರೆಕ್ಟ್ ಅವರಿಗೆ ಬಡಿಬೇಕಂತ ಹೊಡ್ರಿ ಹಂಗ ಬಡಿತದ ಅವ್ರಿಗೆ. ಮತ್ತ ಮಗಳು ತಿಂಗ್ ಅಳ್ಕೋತ್ ಕೂತಳತ್ತ ಹೇಳ್ತ ಕೇಳಿ ಹೇಳಲ್ಲ ಆ ಮಗಳು ತಿಂಗ್ ಅಳ್ಕೋತ್ ಕೂತಳತ್ತ ಮತ್ತ ಅವ್ ಡಾಕ್ಟರ್ ಮನಿಗ್ ಹೋಗತ್ತ ಅಪ್ಪನಂತಲಿ ಯವ್ವ ಅಳ್ಬ್ಯಾಡವ್ವ ನಿಮ್ ಅತ್ತಿಗೆ ಟಾನಿ ಗುಳಿಗೆ ಕೊಟ್ಟ ಅಯ್ಯೋ ಟಾನಿ ಗುಳಿಗೆ ಕೊಡ್ತಾನ ಮೊದಲ ಸಾಯಿಲತ್ತ ಪ್ಲಾನ್ ಮಾಡಿದತ್ತ ಹಿಂದ ಟಾನಿ ಗುಳಿಗೆ ಕೊಟ್ಟ ಅವ್ ಎಂತ ಇದ್ದಾವ ಗುಳಿಗಿ ಚಲೋ ಅದ ಅವ್ರಿಗೆ ಪುನಃ ಗುಳಿಗಿ ಹೇಳ್ರಿ ಯಾಕಪ್ಪ ಅಂತ ಕೇಳಿದ್ರ ಯಾಕೆವ ಮಾತಾಡಕ ಅಣ್ಣ ಮಾತಾಡಕ ಬ್ಯಾಡ ಅನ್ನಂಗಿಲ್ಲ. ಹೌದು ಚುಚ್ಚಿ ಮಾತಾಡಿದ್ರ ಇದು ಸರಿ ಅಲ್ಲತ್ತೆ ನನ್ನ ವಾದ ಐತಿ. ನಮ್ಮ ತಲೆ ಹಿಂಗ್ ರಾಂಗ್ ಹಾಕವತ್ತೀರಿ ನೀವು ನಮ್ಮ ತಲೆ ರಾಂಗ್ ಆಗ್ತಾವ. ಹೌದು ಮಾತಾಡ್ರಿ ಮಾತಾಡಕ ಬ್ಯಾಡ ಅನ್ನಂಗಿಲ್ಲ ನೇರವಾಗಿ ಹೆಸರು ತಗೊಂಡ್ ಮಾತಾಡ್ರಪ್ಪ ಅಂತಂದ್ರ ಅವ್ರ ಮಾತಿಗೆ ಏನ್ ಉತ್ತರ ಕೊಡ್ತಾರ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಜನಕ್ಕೂ ಗೊತ್ತಾಗ್ತೈತಿ ನಿಮಗ ಗೊತ್ತಾಗ್ತೈತಿ. ಹೌದು ಇದು ನನಗ ಮಾತಾಡಿರೋ ಏನ್ ಹೆಣ್ಮಕ್ಳಿಗೆ ಮಾತಾಡಿರೋ ಏನ ಗಂಡ ಮಕ್ಕಳಿಗೆ ಮಾತಾಡಿರೋ ಅನ್ನೋದು ನನಗ ಅರ್ಥ ಆಗ್ಲಿಲ್ಲ. ಬೈ ಅವ್ರು ನನ್ನ ಮೇಲೆ ಸಿಟ್ ಐತಿ ನನಗ್ ಮಾತಾಡ್ಯಾರ ಅವ್ರು
ಅಲ್ಲೋ ನಿನಗೆ ಎತ್ತಿ ಬೆಳ್ಚಾರ ಅವ್ರು ಹೆಂಗ ಏನಂತಿನ್ನ ನಮ್ಮ ಅಣ್ಣದನವ ಏನ್ ರೊಕ್ಕ ಗಿಕ್ಕ ಕೊಟ್ಟಿ ಅವ್ ಏನ್ ಹೇಳ್ಯಾನ ಏನು ನಮ್ಮ ಮಗಳ ನಮ್ ತಂಗಿದಾಳು ಕೊಟ್ಟ ಹೆಣ್ಣ ಕುಲದ ಹೊರಗತ್ತ ಆಕೆ ಆ ಕಡೆ ಹೋಲಿ ನಾವ್ ಇಬ್ರು ಜಗಳಾಡೋದು ಬೇಡಪ್ಪ ಒಲಿ ಬೇರೆ ಮಾಡ್ಕೊಳ್ಳೋದು ಬೇಡ ತಿಳ್ಕೊಂಡ ನಾವು ಮತ್ತೇನು ನಿನ್ ಹೊಡ್ತ ಗೊತ್ತದ ಅಣ್ಣಾಗ ಹೌದು ಅವ್ ಕೂನಿಲ್ಲ ನೀವ್ ಬಡ್ಡ ನಾವ್ ಕೂನೈತ್ ನಾನು ಹೊಡ್ತ ಬಡ್ಡನವನಿಗೆ ಹೌದು ಯಾಕಪ್ಪ ಅಂತ ಕೇಳಿದ ಹೌದು ಇರ್ಲಿ ಯಾಕಪ್ಪ ಅಂತ ಕೇಳಿ ಜನರಿಗೆ ನಗಸ್ಕೊತ ಕಾರ್ಯಕ್ರಮ ಕೊಡೋಣ ಅನ್ನಕ್ರೆ ಹಿಂಗ ಚುಚ್ಚಿ ಮಾತಾಡಬೇಡ ಹೌದು ಹೌದು ಮುಂದ ಮಾತಾಡೋಣ ಇನ್ನ ಹೌದು ಬರ್ಲಿ ಹೆಂಗ ಕೇಳು ಹಾ ಗುರುವಿನ ಸೇವಕ ಕಡಿಮೆ ಕುಸುಮ ಅಮ್ಮೋಗ ಸಿದ್ದನೆ ತಲೆಯಾಗಿದ್ದೇಮ್ಮ ಭಕ್ತಿಗೆ ಬರಬರದಾಂದು ಗೋಮ ಶಿರವನ್ನು ಕತ್ತರಿಸಿ ಶಿವನಿಗೆ ಎರಸನ ಎಂತ ಸಾರ್ವಭೌಮ ಭಕ್ತಿಗೆ ಬರಬರದಾಂದು ಗೋಮ ಶಿರವನ್ನು ಕತ್ತರಿಸಿ ಶಿವನಿಗೆ ಅರಸನ ಎಂತ ಸಾರ್ವಭೌಮ ಗದಗಿ ಮ್ಯಾಲ ಗದ ನಡ್ಗನ ಪರಮಾತ್ಮ ಗಾಬ್ರಿಯಾಗಿನೇ ಅಂತಾಳ ಪಾರ್ವತಿ ಅಮ್ಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಗದ್ದಲ ಮಾಡದ ಗಮನಿತ್ತು ಕೇಳರಿ ವಿಷಯ ಬಾಳದ ಗುಮ್ಮ ಗಂಗೆ ಮೇಲೆ ಗದ ನಡ್ಗನ ಪರಮಾತ್ಮ ಗಾಬ್ರಿಯಾಗಿನೇ ಅಂತಾಳ ಪಾರ್ವತಿ ಅಮ್ಮ ಮಗನಿಗೆ ನೋಡಿ ಮೈಯ ಅಂದಿತ ಜೋಮ ಗದ್ದಲ ಮಾಡದ ಗಮನಿತ್ತು ಕೇಳರಿ ವಿಷಯ ಬಾಳದ ಗುಮ್ಮ ಕುರುಗೊಟ್ಟವರ ನಂದು ಸಣ್ಣದ ಗ್ರಾಮ ಮುಕ್ತಿಯ ಧಾಮ ಬೆಳದಿಂಗ ಚಲಿದಂಗೋ ಚಂದರಾಮ ರಾಮನ ಪದಗಳ ಜನರಿಗೆ ಬಹಳ ಪ್ರೀತಿ ಪ್ರೇಮ